ತೊಂದರೆ ಇಲ್ಲ. ಈಗ ಎಲ್ಲ ಇನ್ವೆಸ್ಟಿಗೇಷನ್ ದಯವಿಟ್ಟು ಇಲ್ಲೆಲ್ಲ ಬರಬಾರ್ದು. ಈಗ ನಾನು ಹೇಳೋದು ಇಷ್ಟೇ, ಎರಡು ವಿಷಯ. ಒಂದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನನ್ನು ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಕಡಾಖಂಡು ತಿರಸ್ಕಾರ ಮಾಡ್ತೀನಿ. ಒಂದು ಎರಡನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು. ಮೊನ್ನೆ ಎಲ್ಲ ಕೂತ್ಕೊಂಡಾಗ ನಾವೆಲ್ಲ ಎಫ್.ಐ.ಆರ್ ಮಾಡಿದ್ದಾರೆ, ಆಯ್ತಲ್ವಾ? ಎಫ್.ಐ.ಆರ್ ಮಾಡಿದ್ದಾರೆ. ಎಫ್.ಐ.ಆರ್ ಮಾಡಿ ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದನ್ನು ಕಾನೂನು, ನಮ್ಮ ನಾಡಿನ ಕಾನೂನು ನಮ್ಮ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ರಾಜಕೀಯವಾಗಿ ಷಡ್ಯಂತ್ರ ನಿಮ್ಮ ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅವರು ಇವರು ಯಾರಿಗೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜಧಾನಿಯೇ ನೋಡ್ತಾರೆ. ತೊಂದರೆ ಇಲ್ಲ. ಈಗ ಎಲ್ಲ ಇನ್ವೆಸ್ಟಿಗೇಷನ್ ದಯವಿಟ್ಟು ಇಲ್ಲೆಲ್ಲ ಬರಬಾರ್ದು. ಈಗ ನಾನು ಹೇಳೋದು ಇಷ್ಟೇ, ಎರಡು ವಿಷಯ. ಒಂದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನನ್ನು ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಕಡಾಖಂಡು ತಿರಸ್ಕಾರ ಮಾಡ್ತೀನಿ. ಒಂದು ಎರಡನೇ ವಿಷಯ, ಇವತ್ತು ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು. ಮೊನ್ನೆ ಎಲ್ಲ ಕೂತ್ಕೊಂಡಾಗ ನಾವೆಲ್ಲ ಎಫ್.ಐ.ಆರ್ ಮಾಡಿದ್ದಾರೆ, ಆಯ್ತಲ್ವಾ? ಎಫ್.ಐ.ಆರ್ ಮಾಡಿದ್ದಾರೆ. ಎಫ್.ಐ.ಆರ್ ಮಾಡಿ ಏನು ಇದಾಗಬೇಕು.